ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಈಸಿಯಾಗಿ ಒಗ್ಗರಣೆ ಹಾಕಲಾರ್ದೆ ಸಿಂಪಲ್ಲಾಗಿ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ತುಂಬ ರುಚಿಯಾಗಿ, ತುಂಬ ಟೇಸ್ಟಿಯಾಗಿ ಚಾಟ್ ಇದು. ಇದಕ್ಕೆ ಸಾಮಗ್ರಿ ಏನೇನು ಬಳಸಿದ್ದೀನಿ ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಕಡಲೆಕಾಳನ್ನು ತೊಗೊಂಡಿದ್ದೀನಿ ಮತ್ತು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಕಡಲೆಕಾಳು ಮತ್ತು ಹೆಸರು ಕಾಳು ಎರಡೂ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನೈಟು ನೆನೆಸ್ಬಿಟ್ಟು ಬೆಳಿಗ್ಗೆ ಒಂದೆರಡು ವಿಜಲ್ನ ಕೂಗಿಸ್ಕೋಬಹುದು ಸ್ನೇಹಿತರೆ. ಹೆಸರು ಕಾಳು ತುಂಬ ಹೆಲ್ತಿ ನಮಗೆ, ಯಾಕೆಂದರೆ ಅದರಿಂದ ನಮ್ಮದು ಕೊಬ್ಬಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಹೆಸರು ಕಾಳಿಂದ. ಇವಾಗ ನೋಡಿ, ಕುಕ್ಕರಲ್ಲಿ ಹಾಕಿಬಿಟ್ಟು ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಒಂದು ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ವಿಜಲ್ ಮಾಡೋಕ್ಕೆ ಇಕ್ತೀನಿ. 3-4 ವಿಜಲ್ ಮಾಡಿಸ್ಕೊತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾವು ಕ್ಯಾರೆಟು, ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೋಬೋದು. 1 ಕ್ಯಾರೆಟು, 1 ಸೌತೆಕಾಯಿ ಮತ್ತು 1 ಈರುಳ್ಳಿನ ಬಳಸ್ತಾ ಇದ್ದೀನಿ ನಾನು. ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡು ಚಾಟನ್ನು ಮಾಡಬೇಕು. ಇವಾಗ ನೋಡಿ, ಕೂಗಿಸಿದ್ರದ್ದು ವಿಜಲ್ ಮಾಡಿದೆ. 4 ವಿಜಲ್ ಮಾಡಿಸ್ಕೊಂಡಿದ್ದೀನಿ ನಾನು. ಕಡಲೆಕಾಳು ಬೇಯಿಸ್ಕೊಂಡಿದ್ದೀನಿ. ಹೆಸರು ಕಾಳಿಂದ ನಮಗೂ ತುಂಬ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಏನಾದರೂ ಮಾಡಬೇಕಂದ್ರೆ ಹೆಸರು ಕಾಳು ತುಂಬ ಹೆಲ್ತಿಗೆ, ನಮಗೆ ಆರೋಗ್ಯಕರ ಕಾಳು ಅಂತ. ಕಟ್ ಮಾಡಿರೋಂಥ ಒಂದು ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿನ ತಗೊಂಡಿದ್ದೀನಿ. ತುಂಬ ಈಸಿ. ಇವಾಗ ಒಂದು ಪಾತ್ರೆನ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಪಾತ್ರೆ ತೊಗೊಂಡಾದ್ಮೇಲೆ ಕಡಲೆಕಾಳು ಮತ್ತು ಹೆಸರು ಕಾಳು ಬೇಯಿಸಿರುವಂಥ ಕಡಲೆಕಾಳು, ಹೆಸರು ಕಾಳು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಏನು ಹಾಕೋಂಗಿಲ್ಲ ಸ್ನೇಹಿತರೆ, ನಾವು ಹಾಗೆ ಹಾಕೋಬೋದು. ಇವಾಗ ನೋಡಿ, ಕಟ್ ಮಾಡಿರೋಂಥ ಸೌತೆಕಾಯಿ ಮತ್ತು ಕ್ಯಾರೆಟು ಮತ್ತು ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿ ಮೂರನ್ನು ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು, ಕಡಲೆಕಾಳು, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಾಕ್ಕೋಬೇಡಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ಕೋಬೋದು. ಮತ್ತು ಸ್ವಲ್ಪ ಚಾಟ್ ಮಸಾಲ, ಒಂಚೂರು ಲೈಟಾಗಿ ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಚಾಟ್ ಮಸಾಲ ಹಾಕಿಬಿಟ್ಟು ಸ್ವಲ್ಪ ನಾನಿಲ್ಲಿ ಖಾರದ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇದು ಹಸಿಮೆಣ್ಸಿಕಾಯಿ ಇರುತ್ತಲ್ಲ, ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಹಾಕೋಬೋದು. ನಾನು ಹಸಿಮೆಣ್ಸಿಕಾಯಿ ಪೇಸ್ಟ್ ಬಳಸಿಲ್ಲ, ಹಾಗಾಗಿಬಿಟ್ಟು ಇಲ್ಲಿ ಖಾರದ ಪೌಡ್ರನ್ನ ಬಳಸಿದ್ದೀನಿ. ನೀವು ಪೇಸ್ಟ್ ಬೇಕಂದರೆ ಮಾಡ್ಕೊಳ್ಳಿ, ಖಾರದ ಪೌಡ್ರ್ ಬೇಕಂದ್ರೂ ಹಾಕೋಬೋದು. ಇದು ಪೇಸ್ಟು ಬೇಕಂದರೆ ಶುಂಠಿ ಎಲ್ಲ ಹಾಕಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿಕೊಂಡು ಹಾಕೋಬೋದು. ನಾನು ಖಾರದ ಪೌಡ್ರ್ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಮಿಕ್ಸ್ ಮಾಡಿದ್ದೀನಿ ನೋಡಿ, ಈ ಥರ ಮಿಕ್ಸ್ ಆಗ್ತಾಯಿದೆ, ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ನೋಡಿ, ಸೇವು ಇರುತ್ತಲ್ವ, ಸ್ವಲ್ಪ ಜಾಸ್ತಿ ಸೇವು ಹಾಕ್ಕೊಳ್ಳೋಂಗಿಲ್ಲ, ಯಾಕೆಂದರೆ ಎಣ್ಣೆಯಲ್ಲಿ ಕರೆದಿರ್ತಾರಲ್ವ. ಹಾಗಾಗಿಬಿಟ್ಟು ಸ್ವಲ್ಪ ಸೇವು ಹಾಕಿಬಿಟ್ಟು ಮಿಕ್ಸನ್ನು ಮಾಡ್ಕೊತೀನಿ ನೋಡಿ. ಈ ಥರ ಮಿಕ್ಸ್ ಮಾಡಿದರೆ ಚಾಟ್ ರೆಡಿ ಆಗಿದೆ. ತುಂಬ ಹೆಲ್ತಿ. ಡಯಟ್ ಮಾಡೋರಿಗೆ ಬೆಳಿಗ್ಗೆ ಆಗಿರಲಿ ಮತ್ತು ಸಂಜೆ ಟೈಮು ಟೀ ಜೊತೆ, ಟೀ ಟೈಮ್ ಆಗಿತ್ತಲ್ವ 5 ಗಂಟೆ, ಆ ಟೀ ಟೈಮಲ್ಲಿ ಇದನ್ನ ಮಾಡ್ಕೊಂಡು ತಿನ್ಬೋದು. ಹೊಟ್ಟೆ ಹಸಿತಾ ಇರಲ್ಲ ಜಾಸ್ತಿ. ಮತ್ತು ಸ್ವಲ್ಪ ಅರ್ಧ ನಿಂಬೆಹಣ್ಣು ನೋಡ್ಕೊಂಡು, ಸ್ವಲ್ಪ ಜಾಸ್ತಿ ಬೇಕಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ ನಿಂಬೆಹಣ್ಣು ಹಾಕಿಬಿಟ್ಟು ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ಥರ ಒಳ್ಳೆ ಡಯಟ್ ಮಾಡೋರಿಗೆ ತುಂಬ ಹೆಲ್ತಿಯಾಗಿ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ತುಂಬ ಚೆನ್ನಾಗಾಗಿದೆ. ಒಗ್ಗರಣೆ ಹಾಕಲಾರ್ದೆ ಚಾಟ್ ಹೇಗೆ ರೆಡಿ ಮಾಡೋದು, ನಾವು ಡಯಟಿಂಗ್ ಮಾಡ್ತಾಯಿದ್ರೆ ಇದೇ ಥರ ಕ್ಯಾರೆಟು, ಸೌತೆಕಾಯಿ ಎಲ್ಲ ಹಾಕಿ ಮಾಡಿಬಿಟ್ಟು ತಿನ್ಬೋದು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.